ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಕಟಕ ರಾಶಿಯವರೇ, ಈ ವಿಡಿಯೋದಲ್ಲಿ ನೀವು ತಿಳಿಯುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಜುಲೈ ಮಾಸದಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ? ಜುಲೈ ಮಾಸದಲ್ಲಿ ಯಾವ ಗ್ರಹಗಳು ತನ್ನ ಸ್ಥಾನವನ್ನು ಬದಲಾಯಿಸಲಿವೆ? ಇದರಿಂದ ಕಟಕ ರಾಶಿಯವರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಕಟಕ ರಾಶಿಯವರ ಉದ್ಯೋಗ, ವ್ಯಾಪಾರ, ಆರ್ಥಿಕತೆ, ಕುಟುಂಬ, ಪ್ರೀತಿ, ಆರೋಗ್ಯ ಹೇಗಿರಲಿದೆ? ಈ ತಿಂಗಳ ನಕಾರಾತ್ಮಕ ಫಲಗಳಿಗೆ ಯಾವ ಸರಳ ಪರಿಹಾರ ಮಾಡಬೇಕು? ಈ ಎಲ್ಲಾ ಮಾಹಿತಿಗಳನ್ನು ನೀವು ಈ ವಿಡಿಯೋದಲ್ಲಿ ಸವಿವರವಾಗಿ ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ರಾಶಿಯವರಿಗೆ ಜುಲೈ ಮಾಸವು ಅದೃಷ್ಟವೋ ಅಥವಾ ದುರದೃಷ್ಟವೋ? ಏಕೆಂದರೆ ಜುಲೈ ತಿಂಗಳಿನಲ್ಲಿ ಆಕಾಶ ಮಂಡಲದಲ್ಲಿ ಪ್ರಮುಖ ಗ್ರಹಗಳ ಸ್ಥಾನ ಪಲ್ಲಟವಾಗ್ತಿದೆ. ಇದರಿಂದಾಗಿ 12 ರಾಶಿಗಳಿಗೂ ಕೂಡ ಪರಿಣಾಮ ಬೀರುತ್ತೆ. ಕೆಲವು ರಾಶಿಗಳಿಗೆ ಶುಭ ಫಲಗಳು ಪಡೆದರೆ ಇನ್ನು ಕೆಲವು ರಾಶಿಗಳು ಅಶುಭ ಫಲಗಳನ್ನು ಪಡೆಯುತ್ತವೆ. ಮೊದಲು ಜುಲೈ ಮಾಸದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟದ ಬಗ್ಗೆ ತಿಳಿಯೋಣ. ಜುಲೈ 15ರ ನಂತರ ಸೂರ್ಯನು ನಿಮ್ಮದೇ ರಾಶಿಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ಸ್ವಭಾವದಲ್ಲಿ ಸ್ವಲ್ಪ ಕೋಪ ಅಥವಾ ಅಹಂಕಾರವನ್ನು ತರಬಹುದು. ಇನ್ನು ಬುಧನು ಜುಲೈ ತಿಂಗಳ ಆರಂಭದಲ್ಲಿ ಕಟಕ ರಾಶಿಯಲ್ಲಿದ್ದು ನಂತರ ಸಿಂಹ ರಾಶಿಗೆ ಚಲಿಸುತ್ತಾನೆ. ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಲಿದೆ. ಪ್ರೀತಿ ಮತ್ತು ಐಷಾರಾಮಿ ಕಾರಕನಾದ ಶುಕ್ರನು ಜುಲೈನಲ್ಲಿ ಮಿಥುನ ಹಾಗೂ ಕಟಕ ರಾಶಿಗಳ ನಡುವೆ ಸಂಚರಿಸಲಿದ್ದಾನೆ. ಇದು ನಿಮಗೆ ಸಂಪತ್ತನ್ನು ಹೆಚ್ಚಿಸಲಿದೆ. ಶನಿದೇವನು ಭಾಗ್ಯ ಸ್ಥಾನದಲ್ಲಿ ವಕ್ರಿಯನಾಗಿದ್ರೆ, ಗುರುವು ವೃಷಭ ರಾಶಿಯಲ್ಲಿ ಲಾಭ ಸ್ಥಾನದಲ್ಲಿದ್ದಾರೆ. ಇನ್ನು ರಾಹು ಹಾಗೂ ಕೇತು ಗ್ರಹಗಳು ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳ ಮೇಲೆ ಪ್ರಭಾವ ಬೀರ್ತಾರೆ. ಅಂದಹಾಗೆ ಕಟಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ಭವಿಷ್ಯ ಹೇಗಿರಲಿದೆ? ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಪ್ರೀತಿ, ಆರೋಗ್ಯದ ಮೇಲೆ ಗ್ರಹಗಳು ಬೀರುವ ಪ್ರಭಾವ ಹಾಗೂ ಅದಕ್ಕೆ ಮಾಡಬೇಕಾದ ಪರಿಹಾರಗಳ ಸಂಪೂರ್ಣ ವಿವರ ಇಲ್ಲಿದೆ. ವಿಡಿಯೋ ಕೊನೆಯಲ್ಲಿ ಕಟಕ ರಾಶಿಯವರೇ, ನೀವು ಜುಲೈ ಮಾಸದಲ್ಲಿ ಮಾಡಬೇಕಾದ ಪರಿಹಾರಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದರಿಂದ ನಿಮ್ಮ ಅದೃಷ್ಟವೇ ಬದಲಾಗಬಹುದು. ಅಂದ್ರೆ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚು ಪಡಿತೀರಿ ಹಾಗೂ ಅಶುಭ ಫಲಗಳನ್ನು ಕಡಿಮೆ ಪಡಿತೀರಿ. 2026ರ ಜುಲೈ ತಿಂಗಳು 12 ರಾಶಿಗಳಲ್ಲಿ 4ನೇ ರಾಶಿಯಾದ ಕಟಕ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ಕಾಲವಾಗಿದೆ. ಕಟಕ ರಾಶಿಯ ಅಧಿಪತಿ ಚಂದ್ರ. ನಿಮ್ಮ ವ್ಯಾಪಾರ ಹಾಗೂ ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಮೊದಲು ತಿಳಿಯೋಣ ಬನ್ನಿ. ವ್ಯಾಪಾರ ಮತ್ತು ಆರ್ಥಿಕ ದೃಷ್ಟಿಯಿಂದ ಕಟಕ ರಾಶಿಯವರು ಜುಲೈನಲ್ಲಿ ಲಾಭದಾಯಕವಾಗಿದ್ರೂ ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ಹಣದ ಹರಿವು ಉತ್ತಮವಾಗಿರುತ್ತೆ. ವಿವಿಧ ಮೂಲಗಳಿಂದ ಧನಾಗಮನವಾಗಲಿದೆ. ಜುಲೈ 15ರ ನಂತರ ಬುಧನು ಧನಸ್ಥಾನಕ್ಕೆ ಬರೋದ್ರಿಂದ ಹೊಸ ವ್ಯಾಪಾರಗಳಲ್ಲಿ ಭಾರಿ ಯಶಸ್ಸು ಸಿಗಲಿದೆ. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡುವಾಗ 2 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಆದರೂ ಆದಾಯದಷ್ಟೇ ಖರ್ಚುಗಳು ಸಹ ಹೆಚ್ಚಾಗುತ್ತದೆ. ಇನ್ನು ಉದ್ಯೋಗಿಗಳಿಗೆ ಜುಲೈ ತಿಂಗಳು ಅತ್ಯಂತ ಮಹತ್ವದ್ದಾಗಿದೆ. ತಿಂಗಳ ಮೊದಲಾರ್ಧದಲ್ಲಿ ಕೆಲಸದ ಹೊರೆ ಹೆಚ್ಚಾಗಬಹುದು. ಮೇಲಾಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ಎಚ್ಚರವಾಗಿರಿ. ಜುಲೈ 15ರ ನಂತರ ಸೂರ್ಯನ ಸಂಚಾರವು ನಿಮ್ಮದೇ ರಾಶಿಯಾದ ಕಟಕ ರಾಶಿಯಲ್ಲಿ ಸಂಚಾರವಾಗುವ ಕಾರಣ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಕೆಲಸ ಹುಡುಕುವವರಿಗೆ ಸೂಕ್ತ ಸಮಯ ಇದಾಗಿದೆ. ಜುಲೈ 15ರ ನಂತರ ನಿಮಗೆ ಅದೃಷ್ಟ ಒಲಿದು ಬರಲಿದೆ. ಕಟಕ ರಾಶಿಯವರೇ, ಇನ್ನು ನಿಮ್ಮ ಕುಟುಂಬ ಜೀವನವು ಈ ತಿಂಗಳು ಮಿಶ್ರ ಫಲಿತಾಂಶಗಳಿಂದ ಕೂಡಿರಲಿದೆ. ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಮಾತಿನಲ್ಲಿ ಕಟುತನವಿರುತ್ತೆ. ಇದರಿಂದ ಸಹಜವಾಗಿಯೇ ಕುಟುಂಬದ ಸದಸ್ಯರ ಮನಸ್ಸಿಗೆ ನೋವುಂಟು ಮಾಡಬಹುದು. ಹಾಗಾಗಿಯೇ ಶಾಂತವಾಗಿ ಮಾತನಾಡಲು ಶಿಫಾರಸು ಮಾಡುತ್ತೇವೆ. ತಾಯಿಯ ಆರೋಗ್ಯದ ಕಡೆ ಕೊಂಚ ಹೆಚ್ಚಿನ ಗಮನ ವಹಿಸಿ. ಜುಲೈ ಮಾಸದ ಕೊನೆಯ ವಾರದಲ್ಲಿ ಮಂಗಳಕರ ಸಮಾರಂಭಗಳಿಗೆ ಹೋಗುವ ಅಥವಾ ಮಾಡುವ ಅದೃಷ್ಟ ಪಡೆಯಬಹುದು. ಜೊತೆಗೆ ನಿಮ್ಮ ಒಡಹುಟ್ಟಿದವರಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ.
ಇನ್ನು ಕಟಕ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು. ಶುಕ್ರನ ಶುಭ ಸ್ಥಾನ ಬದಲಾವಣೆಯಿಂದಾಗಿ ಪ್ರೇಮಿಗಳ ನಡುವೆ ಪರಸ್ಪರ ಆಕರ್ಷಣೆ ಹೆಚ್ಚಾಗುತ್ತೆ. ಮೂರನೇ ವ್ಯಕ್ತಿಯಿಂದ ಸಂಗಾತಿಯ ನಡುವೆ ಜಗಳವಾಗಬಹುದು. ಹಾಗಾಗಿ ಜುಲೈ ಮಾಸದಲ್ಲಿ ಸಂಗಾತಿಗಳಿಬ್ಬರು ಶಾಂತವಾಗಿರಲು ಪ್ರಯತ್ನಿಸಿ. ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಯೋಗವಿದೆ. ಈಗ ನಿಮ್ಮ ಆರೋಗ್ಯ ಹೇಗಿರಲಿದೆ ಅನ್ನೋದನ್ನ ತಿಳಿಯೋಣವಾ? ಕಟಕ ರಾಶಿಯವರೇ, ನಿಮ್ಮ ಆರೋಗ್ಯದ ಬಗ್ಗೆ ಜುಲೈನಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಮತ್ತು ಆತಂಕ ಎದುರಾಗಬಹುದು. ಉಷ್ಣಬಾಧೆ, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಕಣ್ಣಿನ ದೋಷಗಳು ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನಿಮ್ಮ ಯಶಸ್ಸನ್ನು ವೃದ್ಧಿಸಿಕೊಳ್ಳಲು ನೀವು ಮಾಡಬೇಕಾದ ಸರಳ ಪರಿಹಾರಗಳು ಹೀಗಿವೆ ನೋಡಿ. ಕಟಕ ರಾಶಿಯವರಿಗೆ ಚಂದ್ರಗ್ರಹ ಅಧಿಪತಿಯಾಗಿರೋದ್ರಿಂದ ಪ್ರತಿದಿನ ಅಥವಾ ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮಾನಸಿಕ ಶಾಂತಿ ನೀಡುತ್ತೆ. ಜುಲೈ 15ರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಬರೋದ್ರಿಂದ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ. ಇದರಿಂದ ಸಮಾಜದಲ್ಲಿ ಗೌರವ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತೆ. ಶನಿದೇವನ ಕೃಪೆಗಾಗಿ ಶನಿವಾರದಂದು ಕಪ್ಪು ಎಳ್ಳು ಹಚ್ಚಿ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲೀಸವನ್ನು ಪಠಿಸೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ ಮತ್ತು ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕಟಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯವನ್ನ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.